ಟಾಪಿಕ್ ಬಂದು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ. ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತೀರ ಟಿ ವಿ ಏನೋ ಕ್ರಿಕೆಟ್ ನಡಿಬೇಕಾದ್ರೆ ಎಲ್ಲ ಹತ್ರನೂ ಎಲ್ಲ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ಸ್ ಹೀಗೆ ಅಂದ್ಬಿಟ್ಟು. ಇವನ್ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರು ಎಷ್ಟೊಂದು ಥರ ಡಿಫ್ರೆಂಟ್ ಅಡ್ವರ್ಟೈಸ್ಮೆಂಟ್ಸು ಮ್ಯೂಚುವಲ್ ಫಂಡ್ಸ್ ಐ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಕ್ವಶನ್ ಕೇಳ್ಬೋದು, ಏನು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದ್ಬಿಟ್ಟು ಅಂತ. ಮ್ಯೂಚುವಲ್ ಫಂಡ್ ಅಂದರೆ ಈಗ ನಾವು ಚಿಟ್ ಫಂಡ್ ಅಂತೀವಿ. ಚಿಟ್ ಫಂಡ್ ಅಂತಂದರೆ ಒಂದು 10-20 ಜನ ಸೇರಿಕೊಂಡು ಒಟ್ಟಿಗೆ ಹಾಕಿ ಒಂದು ಮನಿ ಕಲೆಕ್ಟ್ ಆಗುತ್ತೆ. ಅದರಲ್ಲಿ ಒಬ್ರಿಗೆ ಕೊಟ್ಬಿಟ್ಟು ಆಮೇಲೆ ಅದನ್ನ ಒಂದು ನಂಬರ್ ಕಮ್ಮಿ ಮಾಡಿ ಅದೇ ಥರ ಮಾಡ್ತಿರ್ತಾರೆ. ಚಿಟ್ ಫಂಡ್ ಅಂತೀವಿ ಅದಕ್ಕೆ. ಇದು ಮ್ಯೂಚುವಲ್ ಫಂಡ್ ಅಂತಂದರೆ ಎಲ್ಲರೂ ಸೇರ್ಕೊಂಡು, ಮ್ಯೂಚುವಲ್ ಫಂಡ್ ಅಂದರೆ ಮ್ಯೂಚುವಲ್ ಅಂದರೆ ಎಲ್ಲರೂ ಸೇರ್ಕೊಂಡು ಫಂಡ್ ಕೊಡೋ ಥರ. ಸೊ ಇದರಲ್ಲಿ ಇಷ್ಟು ನಂಬರ್ ಆಫ್ ಪೀಪಲ್ ಅಂತ ಇಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು ಮ್ಯೂಚುವಲ್ ಫಂಡಲ್ಲಿ. ಯಾರು ಹಾಕ್ತಾರೋ ಆ ಫಂಡ್ಗೆ ಏನಾಗುತ್ತೆ, ಅದು ಕಲೆಕ್ಟ್ ಆಗುತ್ತೆ ದುಡ್ಡು. ಅಂದರೆ ಈಗ ಇಂಡಿಯಾದಲ್ಲಿ ನೋಡಿದ್ರೆ HDFC, SBI ಈ ಥರದ ಎಲ್ಲ ಮ್ಯೂಚುವಲ್ ಫಂಡ್ ಹೌಸಸ್ಸು ಆಲ್ಮೋಸ್ಟ್ ಲೈಕ್ 20-25 ಇಯರ್ಸಿಂದ ಇದ್ದಾವೆ. ಅವರು ಇದು ಒಂದೊಂದು ಫಂಡ್ ನೋಡಿದ್ರೆ 45,000 ಕೋಟಿ, 50,000 ಕೋಟಿ ಆ ಥರ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನಾನು ಇವತ್ತಿನ ವಿಡಿಯೋಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಏನಕ್ಕೆ ಇದೆಲ್ಲ ಸಹಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಆ್ಯಕ್ಚುಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ಎಕನಾಮಿಕ್ಸ್ ಟೈಮ್ಸಲ್ಲಿ ಯಾವುದೋ ಒಂದು ಜಸ್ಟ್ ಅನ್ ಎಕ್ಸಾಂಪಲ್ ಆ್ಯಕ್ಚುಲಿ ತೊಗೊಂಡಿದ್ದೀನಿ ಇಲ್ಲಿಗ. SBI ಸ್ಮಾಲ್ ಕ್ಯಾಪ್ ಫಂಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರೆ ಫಸ್ಟು ನೇಮ್ ಇರುತ್ತೆ ಆ್ಯಕ್ಚುಲಿ ಯಾವಾಗಲೇ ಆಗಲಿ. ಇದು SBI ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇರುತ್ತೆ. ಅಂದರೆ ಇದು ಫಂಡ್ ಅಂದರೆ ಕ್ಯಾಟಗರಿ ಇದೆ. ELSS ಅಂತಂದರೆ ಅದು ಟ್ಯಾಕ್ಸ್ ರಿಲೇಟೆಡ್, ಅಂತಂದರೆ ಅದು ಸೆಕ್ಯೂರಿಟಿ ಬಾಂಡ್ಸು, ಅದು ಗೌರ್ಮೆಂಟ್ ಬಾಂಡ್ಸು ಅದು ಇದೆಲ್ಲ ಹಾಕ್ತಿರ್ತಾರೆ. ಅದರ ಈಕ್ವಿಟಿ ಅಂತಂದರೆ ಅದು ಶೇರ್ ಮಾರ್ಕೆಟಲ್ಲಿ ಕಂಪ್ನಿಗಳು. ಶೇರ್ ಮಾರ್ಕೆಟ್ ಅಂತಂದರೆ ಈಗ ದೊಡ್ಡ ದೊಡ್ಡ ಕಂಪ್ನೀಸ್, ದೊಡ್ಡ ಅಂತಂದರೆ ಎಲ್ಲ ಕಂಪ್ನಿಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, TCS ಆ ಥರ ದೊಡ್ಡ ಬೇಜಾನ್ ಕಂಪ್ನೀಸ್ಗಳಿದೆ. HDFC ಬ್ಯಾಂಕ್, ICICI ಬ್ಯಾಂಕ್, ITC. ನೀವು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದಕ್ಕೊಂದು ಕಂಪ್ನಿ ಆ್ಯಕ್ಚುಲಿ. ನೀವು ಸೂಪರ್ ಮಾರ್ಕೆಟಲ್ಲಿ ಹೋಗಿ ನೀವೊಂದು ಕ್ರೀಮ್ ಖರೀದಿ ಮಾಡ್ತೀರಾ, ಟೂತ್ ಪೇಸ್ಟ್ ಖರೀದಿ, ಎಲ್ಲದಕ್ಕೊಂದು ಕಂಪ್ನಿ ಇರ್ತದೆ. ನೀವೇ ಕಂಪ್ನಿ ಶೇರ್ ಮಾರ್ಕೆಟಲ್ಲಿ ಬರಲಿಲ್ಲ ಅಂತಂದರೆ ಆ ಕಂಪ್ನಿಗಳು ಏನಾಗುತ್ತೆ, ₹1 ಅರ್ನ್ ಮಾಡ್ತಾ ಇದ್ದಾರೆ, ಅವ್ರು ₹1 ಮಾತ್ರ ಸಿಗ್ತಾ ಇರುತ್ತೆ ಪ್ರಾಫಿಟ್ಟು. ಅದೇನಾಗುತ್ತೆ, ಇದು ಶೇರ್ ಮಾರ್ಕೆಟಿಗೆ ಬಂದರೆ ಅವ್ರು ₹1 ಅರ್ನ್ ಮಾಡ್ತಾರೆ. ಒಂದೊಂದ್ಸರಿ ಮಾರ್ಕೆಟು ಅವ್ರಿಗೆ 70-80 ಟೈಮ್ಸ್ ಕೊಡ್ತಾರೆ. ಈಗ ₹1 ಪ್ರಾಫಿಟ್ ಮಾಡಿದ್ರೆ ₹80 ಆ ಶೇರ್ ಹೋಗ್ತಾ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಎಲ್ಲರೂ ಲಿಸ್ಟಿಂಗ್ ಮಾಡ್ತಾರೆ ಶೇರ್ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಕಂಪ್ನಿ ಇರುತ್ತಲ್ಲ ಅದು SBI ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಸ್ಮಾಲ್ ಕಂಪ್ನಿ ಅಂತಂದರೆ 5,000 ಮಾರ್ಕೆಟ್ ಕ್ಯಾಪ್ಗಿನ ಕಮ್ಮಿ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅರ್ಥ. ಡೈರೆಕ್ಟ್ ಅಂತಂದರೆ ಇದು ರೆಗ್ಯುಲರ್, ಡೈರೆಕ್ಟ್ ಅಂತ ಎರಡು ಬರ್ತದೆ. ರೆಗ್ಯುಲರ್ ಅಂತಂದರೆ ನೀವು ಬ್ಯಾಂಕ್ ಮೂಲಕನೋ ಅಥವಾ ಬ್ರೋಕರ್ ಮೂಲಕನೋ ಹೋದರೆ ಅದು ರೆಗ್ಯುಲರ್ ಅಂತಾರೆ. ಡೈರೆಕ್ಟ್ ನೀವು ಆ್ಯಕ್ಚುಲಿ SBI ಫಂಡ್ ಹೌಸ್ಗೆ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೈರೆಕ್ಟ್ ಅಂತಾರೆ. ಅಥವಾ ಬೇಜಾನ್ ಈಗ ಆ್ಯಪ್ಗಳು ಬಂದಿದೆ ಆ್ಯಕ್ಚುಲಿ ಬೇರೆ ಬೇರೆ ಥರದ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂದ್ಬಿಟ್ಟು, ಅದಂತಾರೆ. NAV ಅಂತಂದರೆ ಅದು ಎಂಡ್ ಆಫ್ ದ ಡೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವ್ರು ಎಷ್ಟೋ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಈಚ್ ಕಂಪ್ನಿದೂ ಬೇರೆ ಬೇರೆ ಕಂಪ್ನಿದೂ ಪ್ರೈಸ್ ಚೇಂಜ್ ಆಗುತ್ತೆ. ಅಂದರೆ ಎವ್ರಿ ಮಿನಿಟ್ ಚೇಂಜ್ ಆಗ್ತದೆ ಮಾರ್ಕೆಟ್ ಅವರ್ಸಲ್ಲಿ. 9 to 3:30 ಮಾರ್ಕೆಟ್ ಓಪನ್ ಇರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಅದು ಎಲ್ಲ ಕಂಪ್ನೀಸದು ಶೇರ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಈ ನಂಬರ್ ಆಫ್ ಶೇರ್ಸ್ ಎಷ್ಟು ಈಚ್ ಕಂಪ್ನಿಲಿ ಹೋಲ್ಡ್ ಮಾಡಿದಾರೋ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಎವ್ರಿ ಡೇ ಇಷ್ಟು ಅಂದ್ಬಿಟ್ಟು. ಇದು ನೆನ್ನೆಗೆ ಆ್ಯಕ್ಚುಲಿ September 19th 211 ಇದೆ ಇದು SBI ಸ್ಮಾಲ್ ಕ್ಯಾಪ್ ಫಂಡ್. ಸೊ ಇಲ್ಲಿ ಓವರ್ ವ್ಯೂ ನೋಡಿದಾಗ ಇಲ್ಲಿ ಬೇರೆ ಬೇರೆ ಆ್ಯಕ್ಚುಲಿ ಡೀಟೇಲ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ಓವರ್ ವ್ಯೂ ಕೊಡ್ತಾರೆ ಈ ಸ್ಕ್ರೀನಲ್ಲಿ. ಕರೆಂಟ್ NAV 211 ನಿಮಗೆ ಗೊತ್ತಿದೆ. ಇದು ರಿಟರ್ನ್ಸ್ ಅಂತಂದರೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ್ಬಿಟ್ಟು ಒಂದು ಓವರ್ ವ್ಯೂ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 1 ಇಯರ್ಲಿ 25% ಕೊಟ್ಟಿದೆ. ಅದೇ ಥರ 5 ಇಯರ್ಸಲ್ಲಿ 31% ಕೊಟ್ಟಿದ್ದಾರೆ. ನೀವು ಥಿಂಕ್ ಮಾಡ್ಬೋದು ಆ್ಯಕ್ಚುಲಿ, ನೀವು FD ಇಟ್ಟರೆ ಏನಾದರೆ 7% ಸಿಗುತ್ತೆ ನಿಮಗೆ, ಎವ್ರಿ ಇಯರ್ 7% ಸಿಗುತ್ತೆ. ಈ ಫಂಡ್ ನೋಡಿ ನಿಮಗೆ 31% ಕೊಟ್ಟಿದೆ. ಸಿನ್ಸ್ ಲಾಂಚ್ ಅಂದರೆ ಯಾವ ಡೇಟಿಂದ ಗೊತ್ತಿಲ್ಲ, ಬಟ್ ಸ್ಟಿಲ್ 5 ಇಯರ್ಸಲ್ಲಿ ಅದು ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಫಂಡ್ ಸೈಜು ಅಲ್ಲಿ ಹೇಳಿರೋ ಪ್ರಕಾರ 31,000 crores ಫಂಡ್ ಮ್ಯಾನೇಜ್ ಮಾಡ್ತಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ ಅಂತಂದರೆ ಈಗ ನಾವು ಈ ದುಡ್ಡು ಹಾಕ್ತಾ ಇದ್ರೆ ಅಲ್ಲೊಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರದ್ದೊಂದು ಆಫೀಸ್ ಇರುತ್ತೆ, ಅವ್ರ ಜೊತೆ ಎಂಪ್ಲಾಯ್ ಮಾಡ್ತಿರ್ತಾರೆ. ಅವ್ರು ಯಾವ ಕಂಪ್ನಿ ಬೈ ಮಾಡಬೇಕು, ಯಾವ ಕಂಪ್ನಿ ಸೆಲ್ ಮಾಡಬೇಕು ಅಂದ್ಬಿಟ್ಟು ಅವರೆಲ್ಲ ರಿಸರ್ಚ್ ಎಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಸಖತ್ ಅವ್ರದ್ದು ಟೀಮ್ ಎಲ್ಲ ಇರುತ್ತೆ. ಅದೆಲ್ಲ ಎಕ್ಸ್ಪೆನ್ಸಸ್ಗೆ ಅವರು ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಅಂದ್ಬಿಟ್ಟು ಅದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದ್ದಷ್ಟು ನಮಗೆ ಬೆಟರ್ ಆ್ಯಕ್ಚುಲಿ. ರೆಗ್ಯುಲರ್ ಫಂಡ್ ನೀವು ತೊಗೊಂಡ್ರೆ ನೀವೇನು ಮಾಡ್ತೀರಾ, ಆ ಬ್ಯಾಂಕಲ್ಲೋ ಅಥವಾ ಯಾವುದೋ ಬ್ರೋಕರ್ ಮೂಲಕ ತೊಗೊಂಡಿದ್ರೆ ಆ ಬ್ರೋಕರ್ಗೂ ಸಹ ಪೇ ಮಾಡಬೇಕಾಗುತ್ತೆ. ಯೂಶಲಿ ರೆಗ್ಯುಲರ್ಗೂ ಡೈರೆಕ್ಟ್ ಫಂಡ್ಗೂ ಡಿಫ್ರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ 1.63 ಇದ್ರೆ ಇದು 0.63 ಆ ಥರ ಇರುತ್ತೆ. ಜಸ್ಟ್ ಅನ್ ಎಕ್ಸಾಂಪಲ್.
ನೀವು ಇಂಡಿವಿಜುವಲ್ ಮ್ಯೂಚುವಲ್ ಫಂಡಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಎಕ್ಸಿಟ್ ಲೋಡ್ ಅಂತಂದ್ರೆ ನೀವು 1 ಇಯರ್ ಒಳಗಡೆ ಎಕ್ಸಿಟ್ ಆದರೆ ರಿಡೀಮ್ ಮಾಡಿದ್ರೆ 1% ಚಾರ್ಜ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ಮ್ಯೂಚುವಲ್ ಫಂಡ್ ಏನಂತಂದರೆ ನಿಮಗೆ ನಾನು ಹೇಳ್ದಂಗೆ ಈ ದುಡ್ಡು 33,000 ಕೋಟಿನ ಒಬ್ಬರು ಮ್ಯಾನೇಜ್ ಮಾಡೋದಕ್ಕೆ, ಅಂದರೆ ಅವರು ಯಾವ್ದು ಬೈ ಮಾಡಬೇಕು ಯಾವ್ದು ಸೆಲ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೊಂದು ಫಂಡ್ ಮ್ಯಾನೇಜರ್ ಇರ್ತಾರೆ. ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫಂಡ್ ಮ್ಯಾನೇಜರ್ ನೋಡಿದ್ರೆ ಇಲ್ಲಿ ಮಿಸ್ಟರ್ ಶ್ರೀನಿವಾಸನ್ ಅಂತ ಇದೆ. M.Com ಮತ್ತು MFM ಮಾಡಿದ್ದಾರೆ ಅವರು. SBI ಮ್ಯೂಚುವಲ್ ಫಂಡ್ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಅವರು ಪ್ರಿನ್ಸಿಪಲ್ AMC ಆಗಿ ಓಪನ್ ಐಮರ್ ಕಂಪ್ನಿಲಿ ಕೆಲಸ ಮಾಡಿದ್ದಾರೆ, ಮತ್ತು ಮೋತಿಲಾಲ್ ಓಸ್ವಾಲ್ ಕಂಪ್ನಿಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರು ಯಾವುದು ಸ್ಕೀಮ್ ನೋಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ. ಅಂದರೆ ಅವ್ರು ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರು ಯಾವ್ದು ಬೈ ಮಾಡಬೇಕು ಯಾವ್ದು ಸೆಲ್ ಮಾಡಬೇಕು ಅಂತ ಹೇಳಿ ಚೆಕ್ ಮಾಡ್ತಾರೆ. ಇದೊಂದು ಫಂಡ್ ಮ್ಯಾನೇಜರ್ ಇರ್ತಾರೆ, ಅದಕ್ಕೊಂದು ಅಂದರೆ ಯಾರ್ಯಾರು ಇನ್ವೆಸ್ಟರ್ಸ್ ಹಾಕಿರ್ತಾರಲ್ಲ ದುಡ್ಡು ಹಾಕಿರ್ತಾರೆ ಅದನ್ನು ಇವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈಗ ಇವ್ರು ಹೇಳೋ ಪ್ರಕಾರನೂ ಇಲ್ಲಿ ಅಂದರೆ ಯಾವ್ಯಾವ ಕಂಪ್ನೀಸಲ್ಲಿ ಬೈ ಮಾಡೋದಕ್ಕೆ ಪೋರ್ಟ್ಫೋಲಿಯೋ ಸೆಕ್ಷನ್ಗೆ ಹೋದರೆ ಅದು ತೋರಿಸುತ್ತೆ ಆ್ಯಕ್ಚುಲಿ ಅವರು ಎಷ್ಟೆಷ್ಟು ಅಲೋಕೇಟ್ ಮಾಡಿದ್ದಾರೆ, ಯಾವ ಸೆಕ್ಟರಲ್ಲಿ ಹಾಕಿದ್ದಾರೆ, ಎಷ್ಟು ಮಾರ್ಕೆಟ್ ಕ್ಯಾಪ್ ಇದೆ, ಯಾವ್ಯಾವ್ದು ಮೇಜರ್ ಕಂಪ್ನೀಸು ಅದೆಲ್ಲ ಏನು ಮಾಡ್ತಾರೆ ತೋರಿಸ್ತಾರೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಬಂದರೆ ಕಾನ್ಸಂಟ್ರೇಷನ್ ಅಂದರೆ ಎಷ್ಟು ನಂಬರ್ ಆಫ್ ಕಂಪ್ನೀಸ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವರು ಇಲ್ಲಿ ನೋಡಿ. ಆಗಸ್ಟ್ 2024 ಈ ಮ್ಯೂಚುವಲ್ ಫಂಡಲ್ಲಿ 57 ಕಂಪ್ನಿಗಳಿದ್ದಾವೆ. ಟಾಪ್ 5 ಹೋಲ್ಡಿಂಗ್ಸು 17% ಇದೆ. ಟಾಪ್ 10 ಕಂಪ್ನಿ ಹೋಲ್ಡಿಂಗ್ಸ್ 30% ಇದೆ. ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ನಂಬರ್ ಆಫ್ ಸೆಕ್ಟರ್ಸ್ ಎಷ್ಟು ಅವ್ರು ಡೈವರ್ಸಿಫೈ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಕಂಪ್ನಿಲಿ ಹಾಕಿದ್ದಾರೆ ಅಂದ್ಬಿಟ್ಟು ಅದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಮೇಜರ್ ಕಂಪ್ನೀಸ್ ಬಂದು ಟಾಪ್ ಸ್ಟಾಕ್ ಹೋಲ್ಡಿಂಗ್ಸಲ್ಲಿ ಈ ಕಂಪ್ನೀಸ್ ಇದೆ ನೋಡಿ ಇಲ್ಲಿ. ನಿಫ್ಟಿ 50 ಹಾಕಿದರೆ ಅದೊಂಥರ ಮ್ಯೂಚುವಲ್ ಫಂಡ್ ಇದ್ದಂಗೆ ಅದು. ಆಮೇಲೆ ಕಲ್ಪತರು ಪ್ರಾಜೆಕ್ಟ್ಸ್ ಹೋಲ್ಡಿಂಗಲ್ಲಿದ್ದಾರೆ ಅದೊಂದು ಕಂಪ್ನಿ. ಫಿನೋಲೆಕ್ಸು, ಬ್ಲೂ ಸ್ಟಾರು, ವೆರ್ಲ್ಪೂಲು, ಡಾಮ್ಸ್ ಇಂಡಸ್ಟ್ರೀಸ್, CMS ಇನ್ಫೋ ಸಿಸ್ಟಮ್ಸ್, ಅಂದರೆ ಇದೊಂದು ಸ್ವಲ್ಪ ಕಂಪ್ನೀಸು. ಈ ಫುಲ್ ಡೀಟೇಲ್ಸ್ ಅಂದ್ರೂ ನೀವು ನೋಡ್ಬೋದು ಆ್ಯಕ್ಚುಲಿ. ಎವ್ರಿ ಮಂತ್ ಏನು ಮಾಡ್ತಾರೆ ಅವರು ಕಂಪ್ನೀಸ್ ಡೀಟೇಲ್ಸ್ ಕೊಡ್ತಾರೆ, ಏನೇನು ಚೇಂಜಸ್ ಆಗಿದೆ ಅಂದ್ಬಿಟ್ಟು ಹೇಳ್ತಾರೆ ಅವರು. ಆ ಡೀಟೇಲ್ಸ್ ನೀವು ಯಾವಾಗಲೂ ಚೆಕ್ ಮಾಡ್ಬೋದು. ಕಂಪ್ನಿ ಪರ್ಫಾರ್ಮೆನ್ಸ್ ಬಂದು ಇಲ್ಲಿ ನೋಡಿ, ಅದು ಏನಿವೆ 1 ಇಯರ್ದು ಸ್ವಲ್ಪ ಸ್ಲೋ ಇದೆ ಇದು. ನೋಡಿ ಇದು ದಿಸ್ ಫಂಡ್ 30% ಕೊಟ್ಟಿದೆ. ಬೆಂಚ್ ಮಾರ್ಕ್ ದಿಸ್ ಫಂಡ್ 38% ಕೊಟ್ಟಿದೆ. ಓಕೆ, ಇಲ್ಲಿದೆ ನೋಡಿ ಚಾರ್ಟ್. ಟ್ರೈಲಿಂಗ್ ರಿಟರ್ನ್ಸ್, ಆನ್ಯಲ್ ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ಅಂದ್ಬಿಟ್ಟು. 1 ಮಂತಲ್ಲಿ 3.52, 3 ಮಂತ್ಸಲ್ಲಿ 6.79, 6 ಮಂತ್ 30%, 1 ಇಯರ್ ಅಂದರೆ 38%, 3 ಇಯರ್ಸ್ 24%, 5 ಇಯರ್ಸ್ 31.93%. ಜಸ್ಟ್ ಚೆಕ್ ಏನು ಮಾಡಿದ್ರೆ ನೀವು SIP ಕ್ಯಾಲ್ಕುಲೇಟರ್ಗೆ ಹೋಗಿ ಚೆಕ್ ಮಾಡಿದ್ರೆ ನೀವು 5,000 ಆಗ್ತಾ ಇದೆ, ನಿಮ್ಗೆ ಏನಾದರೂ ಅಕಸ್ಮಾತ್ 31% ಬಂದಿದೆ ನಿಮಗೆ ರಿಟರ್ನ್ಸ್ ಅಪ್ರಾಕ್ಸಿಮೇಟ್ಲಿ. ವರ್ಷ ಅಷ್ಟೇ ಕೊಟ್ಟಿದ್ದಾರೆ ಅವರು. ನೀವು 6 ಲಕ್ಷ ಹಾಕಿದ್ದಿದ್ರೆ 41 ಲ್ಯಾಕ್ ಆಗಿರ್ತಿತ್ತು. ಅಂದರೆ ಇವಾಗ ಮಾರ್ಕೆಟ್ ಆಲ್ ಟೈಮ್ ಹೈ ಇರೋದ್ರಿಂದ ಅದಷ್ಟು ತೋರಿಸ್ತಾ ಇದೆ, ಅಂದರೆ ಅಷ್ಟು ಕೊಟ್ಟಿದೆ ಈಗ ರಿಟರ್ನ್ಸು. ಬಟ್ ಅದು ಗ್ಯಾರಂಟಿ ಇಲ್ಲ ಆ್ಯಕ್ಚುಲಿ ಇಷ್ಟೇ ಕೊಡ್ತೀನಿ. ಬಟ್ ನೀವು ಮ್ಯೂಚುವಲ್ ಫಂಡಿಗೆ ಬರ್ತೀರಾ ಅಂತಂದರೆ ನೀವು ಏನಾಗುತ್ತೆ, ಅತಿ ಆಸೆ ಗತಿಗೇಡು ಅಂದ್ಬಿಟ್ಟು ಸ್ಮಾಲ್ ಕ್ಯಾಪಲ್ಲಿ ಹಾಕೋಕ್ಕೆ ಹೋದ್ರೆ ಏನಾಗುತ್ತೆ, ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನೀವು ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಂಡಿರಿ, ಒಂದು 12% ಬಂದರೆ ಸಾಕು ಅಂದ್ಬಿಟ್ಟು. ಯಾಕೆಂದರೆ ನೀವು FD ಇಟ್ಟರೆ ಒಂದು 7% ಬರ್ತದೆ, ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದ್ರೂ 7 to ಬರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಂಡು ಅದ್ರ ಮೇಲೆ ಎಷ್ಟೇ ಬಂದ್ರೂ ನಿಮಗೆ ಖುಷಿ ಪಡ್ಬೇಕು ಆ್ಯಕ್ಚುಲಿ. ಈಗ ಒಂದು 15%, 20% ಹಾಕ್ಕೊಂಡ್ರು ಅದನ್ನು ಚೆಕ್ ಮಾಡಿದ್ರು ನೀವು ಒಂದು 5,000 ಹಾಕಿದ್ರಿ ಇದು ಮಂತ್ಲಿ. ಸೊ ಕನ್ವೀನಿಯಂಟ್ ಚೇಂಜ್ ಅದೇ ಜಂಪ್ ಆಗ್ತಿದೆ ಆ ಕಡೆ ಈ ಕಡೆ ಅಂದ್ಬಿಟ್ಟು. ಓಕೆ, ಇಲ್ಲಿ ಆ್ಯಡ್ ಮಾಡೋದು ಅನ್ಸುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ನಾನು ಆ್ಯಕ್ಚುಲಿ ಗ್ರೋ ಆ್ಯಪಲ್ಲಿ ನೀವು SIT ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ಅದು ಬರ್ತದೆ. 10,000 ಫಾರ್ ಎಕ್ಸಾಂಪಲ್ ಹಾಕಿದ್ರೆ ಯಾರಾದರೂ ಲೆಟ್ಸ್ ಸೇ 20% ಹಾಕಿದ್ರೆ ಎಷ್ಟು ರಿಟರ್ನ್ಸ್ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಅಷ್ಟೇ.
ಈಗ 12 ಲಕ್ಷ ಹಾಕ್ತೀರಾ 38 ಲಕ್ಷ ಆಗುತ್ತದು. ಅದೇ 15% ಬಂತಂದರೆ 10 ಇಯರ್ ಪೀರಿಯಡ್ಗೆ 27 ಲ್ಯಾಕ್ ಆಗುತ್ತೆ. ಆ್ಯಕ್ಚುಲಿ ಏನಂತ ನೀವು ಮ್ಯೂಚುವಲ್ ಫಂಡ್ ಆಗ್ತಾ ಹೋದರೆ ನೀವು ಸ್ಯಾಲ್ರಿ ಸ್ಟಾರ್ಟ್ ಆಗಿದ್ದರಿಂದ ಒಂದು 20-30 ವರ್ಷ ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಒಂದು 30 ವರ್ಷಕ್ಕೆ ಹಾಕ್ಬಿಟ್ರೆ 10,000 ಹಾಕ್ಕೊಂಡೋಗಿ ಸಾಕಷ್ಟೇ. ಅಂದರೆ 10,000 ಹಾಕೋದು ಕಷ್ಟ ನಂಗೆ ಗೊತ್ತು, ಬೇರೆ ಬೇರೆ ಸೆಕ್ಟರಲ್ಲಿರೋರು. ಐ ಟಿ ಕಂಪ್ನೀಸಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಇದ್ದವರು 10,000 ಸ್ಟಾರ್ಟ್ ಮಾಡಿದ್ರೆ ನೀವೇನೋ 30 ವರ್ಷ ಹಾಕಿದ್ರೆ 7 ಕೋಟಿ ಆಗುತ್ತೆ ನಿಮಗೆ. ಅಂದರೆ ನಿಮ್ಗೆ ಅನ್ನಿಸ್ಬೋದು ಆ್ಯಕ್ಚುಲಿ ಇದು ಏನಪ್ಪ ಇವನೇನೋ ಹೇಳ್ತಿದ್ದಾನೆ ಅಂದ್ಬಿಟ್ಟು. ದಿಸ್ ಈಸ್ ಹೌ ಮ್ಯಾಥಮೆಟಿಕ್ಸ್ ವರ್ಕ್ಸ್ ಅಂತಂದರೆ ನೀವೇನಂದರೆ ಎತ್ಕೊಳ್ಳೇಬಾರದು. ಅದು ಎವ್ರಿ ಮಂತ್ 10,000 ಹಾಕೊಂಡು ಹೋದ್ರೆ 15% ಬಂತಂದರೆ, ಯಾಕೆಂದರೆ ನೋಡಿ ಇಲ್ಲಿ ನಾನು ಇಲ್ಲಿ ಆಲ್ರೆಡಿ ತೋರಿಸ್ತದೆ ನಿಮಗೆ ಎಸ್ ಬಿ ಎಸ್ ಸ್ಮಾಲ್ ಕ್ಯಾಪ್ ಫಂಡ್ 5 ಇಯರ್ಸಲ್ಲಿ ಇಷ್ಟು ಕೊಟ್ಟಿದೆ. ನೀವು ಆ್ಯಕ್ಚುಲಿ ನೀವು ಬೇರೆ ಯಾವುದೋ ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ರಿಸ್ಕ್ ಕಮ್ಮಿ ಇರ್ತದೆ. ಲಾರ್ಜ್ ಕ್ಯಾಪ್ ಅಂತಂದರೆ ದೊಡ್ಡ ದೊಡ್ಡ ಕಂಪ್ನೀಸ್ ಇದಾವೆ, ಟಿ ಸಿ ಎಸ್, ಇನ್ಫೋಸಿಸು, ಅಂದರೆ ಯಾವುದಾದ್ರು ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಐ ಟಿ ಸಿ, ಹಿಂದೂಸ್ತಾನ್ ಯೂನಿಲಿವರ್, ಈ ಥರ ಕಂಪ್ನೀಸಲ್ಲಿ ಫೇಲ್ ಆಗದೇ ಇರೋ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಹಾಕೋದು ಫಂಡ್ಗಳು ಇದ್ದಾವೆ. ಇವನ್ ಅದನ್ನು ಚೆಕ್ ಮಾಡಿದ್ರು ಕೂಡ ನೀವು ರಿಟರ್ನ್ಸ್ ಒಂದು 15% ಈಸಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 12-15%. ಆನೋ ಹೈಯರ್ ಸೈಡ್ ಒಂದು 15% ಹಾಕಿದ್ರು 7 crore ಆಗುತ್ತೆ. ಅಂದರೆ ಅದು ನೀವು ಈಸಿಲಿ ಟ್ರೇಡ್ ಆಗ್ಬೋದು 30 ವರ್ಷಕ್ಕೆ. ಇಲ್ಲ ನೀವೇನು ಆ್ಯಕ್ಚುಲಿ ನೀವು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ, ಗೊತ್ತಿರಲಿಲ್ಲ ನಿಮಗೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೂ ಪರವಾಗಿಲ್ಲ. ನೀವು ಒಂದು 20 ವರ್ಷ ಟೈಮ್ ಇದ್ರು, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಆಲ್ರೆಡಿ 40 ವರ್ಷ ಇರ್ತಾರೆ, 20 ವರ್ಷ ಸ್ಟಾರ್ಟ್ ಮಾಡಿದ್ರು 1.5 ಕೋಟಿ ಆಗುತ್ತೆ. ಇಲ್ಲ ಒಂದು 25 ಇಯರ್ಸ್ ಹಾಕಿದ್ರು 10,000 ಹಾಕೊಂಡಿದ್ರು ನೋಡಿ 3.5 ಕೋಟಿ ಆಯಿತು. ಅಂದರೆ ಇದೆಲ್ಲ ನಿಮ್ಗೇನೋ ಅನ್ಬಿಲೀವಬಲ್ ಅನಿಸ್ಬೋದು. ಎಷ್ಟೊಂದು ಜನ ಇದ್ದಾರೆ ಆ್ಯಕ್ಚುಲಿ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಅಂದರೆ ಕಂಟಿನ್ಯೂಸ್ ಹಾಕೊಂಡು ಹೋಗಿರೋರು ಕರೋರ್ಪತಿ ಆಗಿದ್ದಾರೆ. ನೀವೇನೋ ಎವ್ರಿ ಮಂತ್ ಒಂಥರ ಏನು ಹೇಳ್ತಾರೆ, ಒಂದು ಕಥೆ ಇದೆಯಲ್ಲ ಅಲ್ಲಿ, ಆ್ಯಂಟ್ ಆ್ಯಂಡ್ ಗ್ರಾಸ್ ಹಾಕ್ಬಾರ ಅನ್ನೋ ಥರ. ಅಂದರೆ ಆ್ಯಂಟ್ ಏನು ಮಾಡ್ತಾ, ಇರುವೆ ಏನು ಮಾಡ್ತಾ, ಅಂದರೆ ಅದು ಬೇಸಿಗೆದಾಗ ಒಂದು ಚೂರು ಜೋಡಿಸ್ಬಿಟ್ಟು ಅದಕ್ಕೇನಾಗುತ್ತೆ, ಸಫಿಷಿಯೆಂಟ್ ಚಳಿಗಾಲದಲ್ಲಿ ಫುಲ್ ಆಗೋಷ್ಟು ಫುಡ್ಡು ಸ್ಟೋರ್ ಮಾಡುತ್ತೆ. ಅದೇ ಥರ ನೀವು ಎವ್ರಿ ಮಂತ್ ಹಾಕೊಳ್ತಾ ಹೋದರೆ ಆರಾಮಾಗಿ ಒಂದಿನ ಒಂದು 25 ವರ್ಷಕ್ಕೆ ನಾವು ಕರೋಡ್ಪತಿ ಆಗ್ತೀವಿ. ಅದಿದು ಇವನ್ 10,000 ಆಗಲ್ಲ ನನ್ನ ಕೈಲಿ ಅಂತ ಅಂದ್ರೂ ಕೂಡ 5,000 ಹಾಕೊಂಡೋಗಿ ಅವಾಗ್ಲೂ ನೋಡಿ ಬರೀ 5,000 ಹಾಕೊಂಡೋದ್ರು 25 ವರ್ಷ ಹಾಕಿದ್ರೆ 1.5 ಕೋಟಿ ಆಗುತ್ತೆ. ಸೊ ಇದು ಬದಲಿಗೆ ಇನ್ನೊಂದು ಆಪ್ಷನ್ ಇದೆ ಆ್ಯಕ್ಚುಲಿ. ಏನಂತಂದರೆ ನಿಮ್ಮದು ಯೂಶ್ವಲಿ ಏನೋ ಸಂಬಳ ಬರ್ತಾ ಇದ್ರೆ ಎವ್ರಿ ಇಯರ್ ಒಂದು ಸ್ವಲ್ಪ ಆದರೆ ಇನ್ಕ್ರೀಸ್ ಆಗ್ತಾ ಇರ್ತದೆ. ನೀವು ಈ ತಿಂಗಳ 5,000 ಹಾಕ್ತೀರಾ, ನೆಕ್ಸ್ಟ್ ಮಂತ್ ಒಂದು 10% ಅಥವಾ 5% ಜಾಸ್ತಿ ಮಾಡಿ. ಅದೇ ಥರ ಹಾಕೊಂಡೋದ್ರೂ ಸಹ ನೀವು ಅಚೀವ್ ಮಾಡೋ ಇದನ್ನು ಇಷ್ಟ ಆಗಲ್ಲ ಅಂತವ್ರು ಕೂಡ, ಅಥವಾ ಬೇಗ ಅಚೀವ್ ಮಾಡಬೇಕು, ಇನ್ನೂ ಜಾಸ್ತಿ ಅಚೀವ್ ಮಾಡ್ಬೋದು ಅಂದ್ರೆ ಅವ್ರು ಟಾಪಪ್ ಅಂತಾರೆ ಅದಕ್ಕೆ, ಅದನ್ನು ಮಾಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ, ಯಾಕಂದರೆ ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆ್ಯಕ್ಚುಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ನೌ, ಬಾಯ್.